ಅವರು ಇನ್ನೂ ಹೆಚ್ಚು ಕಾಲ ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿ. ಯಾಕಂದರೆ ಮನೋಜ್ ಕುಗ್ವೆ ಅನ್ನೊಬ್ಬ ಹುಡುಗ ನಾವು ಗಮನಿಸಿದ ಹಾಗೆ ಅವರ ಕುಟುಂಬವೇ ಒಂದು ಹೋರಾಟದ ಹಿನ್ನೆಲೆಯ ಕುಟುಂಬ. ಶಿವಾನಂದ ಕುಗ್ವೆ ಅಂತ ಅಪರೂಪದ ಸಮಾಜಮುಖಿ, ಜನಮುಖಿ ರೈತರು ಆದಂಥ ಮತ್ತು ಜನಮುಖಿ ಹೋರಾಟಗಾರವಾದಂಥ ಶಿವಾನಂದ ಕುಗ್ವೆ ಅವರ ಮಗನಾಗಿ, ಎರಡನೇ ಮಗನಾಗಿ ಆತ ಇವತ್ತು ಸಾಗರದಂಥ ಊರಿನಲ್ಲಿ ರಾಜಕಾರಣಿಯಾಗಿ, ಉದ್ಯಮಿಯಾಗಿ, ಆಮೇಲೆ ಕರ್ನಾಟಕ ರಚನಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಗ್ನಿಸಾಗರ ಎನ್ನುವ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ. ಹಲವಾರು ಸಾಗರದ ಸುತ್ತಮುತ್ತಲಿನ ಹಲವಾರು ವಿವಿಧ ಸ್ತರದ ಜನಗಳು ಏನಾದರೂ ಸಮಸ್ಯೆ ಆದರೆ ಮನೋಜ್ ಕುಗ್ವೆ ಅವರಿಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ಗೋ, ತಾಲೂಕು ಆಫೀಸಲ್ಲೋ, ನಗರಸಭೆಯಲ್ಲೋ, ಸರ್ವೆ ಆಫೀಸ್ನಲ್ಲೋ ಏನಾದರೂ ಕೆಲಸ ಮಾಡಿಕೊಡ್ರಿ ಅಂತಂದರೆ ತನ್ನ ಸ್ವಂತ ಕೆಲಸ ಅನ್ನೋ ರೀತಿಯಲ್ಲಿ ಮಾಡುವಂಥ ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಗುಣ ಯುವ ತಲೆಮಾರಿಗೆ ಬಹಳ ಮುಖ್ಯ. ಯಾಕಂದರೆ ಇವತ್ತು ಎಲ್ಲರೂ ಕೂಡ ಯುವ ತಲೆಮಾರಿ ಇವತ್ತು ಮೊಬೈಲಲ್ಲಿ ಮುಳುಗೋಗಿರುವಾಗ ಮತ್ತು ಸಾಮಾಜಿಕ ಬದ್ಧತೆ ಅನ್ನೋದೇ ಇಲ್ಲದೇ ಇರುವ ಒಂದು ಸಂದರ್ಭದಲ್ಲಿ ನಮ್ಮ ಮನೋಜ್ ಕುಗ್ವೆ ಅಂತ ಯುವಕರು ಇದರ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರೋದು ತುಂಬ ಮೆಚ್ಚುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಈ ಹುಟ್ಟುಹಬ್ಬವನ್ನು ಇನ್ನೊಂದಿಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಪ್ರಚೋದನೆ ಮಾಡಲಿ ಅಂತ ನಾವೆಲ್ಲರೂ ಹಾರೈಸ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಒಂದು ಇದಕ್ಕೆ ಇವರಿಗೆ ಶುಭಾಶಯಗಳನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಮೂರನೇ ಕಡೆಯ ಸಂಪಾದಕರಾದಂಥ ನಾಗರಾಜ್ ಅವರು ಮಾತಾಡಬೇಕು ಅಂತ ಕೇಳ್ಬೋದು. ಪ್ರಮುಖವಾಗಿ ಮನೋಜ್ ಕುಗ್ವೆ ನನಗೆ ಕಿರಿಯ ಸ್ನೇಹಿತ. ನಿಮಗೆಲ್ಲರಿಗೂ ಗೊತ್ತಿದೆ, ರಕ್ಷಣಾ ವೇದಿಕೆಯ ಮೂಲಕವೇ ಅವರ ಮತ್ತು ಪರಿಚಯ. ಮನೋಜ್ ಕುಗ್ವೆ ಅವರ ಹೋರಾಟವನ್ನು ನಾನು ಹೋರಾಟಗಾರನಾಗಿ ನೋಡೋದಕ್ಕಿಂತ ಅತ್ಯಂತ ಒಂದು ಸೂಕ್ಷ್ಮ ಸಂವೇದಿ ಆತ. ಕಷ್ಟ ಅಂತ ಬಂದಾಗ ಎಲ್ಲ ಒಂದು ಕಡೆ ಮನೋಜ್ ಕುಗ್ವೆ ಅವರಿಗೆ ಫೋನ್ ಮಾಡಿದ್ರೆ ಕಚೇರಿ ಕೆಲಸಗಳಿರಲಿ ಅಥವಾ ವೈಯಕ್ತಿಕ ಕೆಲಸಗಳಿರಲಿ ತನ್ನ ಕೈಲಾದ ಒಂದು ಸಾಂತ್ವನ ಅಥವಾ ಸಹಾಯ ಎರಡೂ ಇರ್ತದೆ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಚಾರ್ವಾಕ ರಾಘಣ್ಣ, ಈಗಂತೂ ಅವರು ಪತ್ರಿಕೆಯಲ್ಲಿ ಬೆಳೆದು ಬಂದಿರೋದು ಎಲ್ಲರಿಗೂ ಗೊತ್ತಿದೆ. ಅವರೊಬ್ಬರೇ ಬೆಳೆಯೋದು ಸರಿಯಾದ ಮಾರ್ಗ ಅಲ್ಲ ಅಂತೇಳಿ ತನ್ನ ಜೊತೆಗೆ ಒಂದಿಷ್ಟು ಜನ ಹೋರಾಟದ ಮನೋಭಾವ ಇರೋರು ನನ್ನೊಟ್ಟಿಗೆ ಬರಲಿ, ಬೆಳೀಲಿ, ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡ್ಲಿ ಅಂತೇಳಿ ಭಾವಿಸಿ ಅವರನ್ನು ಸಹ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಈ ಕ್ಷೇತ್ರಕ್ಕೆ ತಂದಿರೋದು ನನಗೂ ತುಂಬಾ ಖುಷಿಯಾಗಿದೆ. ಹಾಗಂತ ರಕ್ಷಣಾ ವೇದಿಕೆ ಒಂದೇ ಮನೋಜ್ ಕುಗ್ವೆ ಅವರಿಗೆ ಅಲ್ಲ, ರಾಜಕೀಯದ ಹಿನ್ನೆಲೆ ಇದೆ, ಹೋರಾಟದ ಹಿನ್ನೆಲೆ ಇದೆ. ತಂದೆ ಶಿವಾನಂದ ಕುಗ್ವೆ ಅವರ ಹೆಸರು ಸಹ ಜೊತೆಗಿದೆ. ಇದನ್ನೆಲ್ಲ ಇಟ್ಕೊಂಡು ನಮ್ಮ ಈ ಕಿರಿಯ ಗೆಳೆಯ ಇನ್ನೂ 100 ಕಾಲ ಚೆನ್ನಾಗಿ ಬಾಳಲಿ, ಜನರ ಆಶೋತ್ತರಗಳಿಗೆ ಸ್ಪಂದಿಸಲಿ, ಗೆಳೆಯರೊಡನೆ ಸದಾ ಗೆಳೆಯನಾಗಿ ಇರಲಿ ಅಂತ ಹೇಳ್ತಾ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿ ಸೇರಿರುವ ನನ್ನ ಎಲ್ಲಾ ಮಿತ್ರ ಬಳಗದಿಂದ ಅವರಿಗೆ ಶುಭಾಶಯವನ್ನು ಕೊಡ್ತೇನೆ. ನಮ್ಮ ಅಣ್ಣಪ್ಪನವರು ಎಷ್ಟೊಂದು ಕಾಲದಿಂದ ಹಾಡನ್ನು ಹೇಳುವ ಮೂಲಕ ಅವರಿಗೆ ಶುಭಾಶಯ ಕೊಡಬೇಕು ಅಂತ ಕೇಳ್ಕೊತೀನಿ. ಅವ್ರು ಹೇಳ್ತಿರ್ತಾರೆ ಎಷ್ಟೊಂದು ಕಾಲದಿಂದ ಹಂಬಲಿಸಿದೆ, ನೀ ಬಂದು ಸೇರಿ ನನ್ನ ಮುದಗೊಳಿಸಿದೆ. ಜೀವನದ 100 ಕನಸು ನನಸಾಗಿದೆ, ಜೀವನದ 100 ಕನಸು ನನಸಾಗಿದೆ. ಮುನಿಸೇತಕ್ಕೆ ಈ ಬಗೆ ಮೂಡಿದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು